ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಫೈನಲ್ ಪಾರ್ಟ್ ನೋಡೋಣ ಅಂತೆ ಬನ್ನಿ ಗಾಯ್ಸ್. ಸೊ ಇವಾಗ ನಾವು ಸ್ಟಾರ್ಟಿಂಗು ರೈಟ್ ಪ್ಯಾಡಲಿಗೆ ಟಚ್ ಆಯಿತು ಅಂತ ಅಂದರೆ ಅದು ಬೌನ್ಸ್ ಬ್ಯಾಕ್ ಆಗಿದ್ದನ್ನು ನೋಡಿದ್ವಿ. ಸೊ ಅದೇ ಥರ ನಾವು ಲೆಫ್ಟ್ ಪ್ಯಾಡಲಿಗೆ ಮಾಡ್ತಿದ್ದೀವಿ ಫಸ್ಟು. ಇಫ್ ಬಾಲ್ ಡಿಸ್ಟೆನ್ಸ್ ಆಫ್ ಎಲ್ ಪ್ಯಾಡಲ್ ಈಸ್ ಲೆಸ್ ದ್ಯಾನ್ 50 ಆ್ಯಂಡ್ ಬಾಲ್ ಡಾಟ್ ಎಕ್ಸ್ ಸ್ಕೋರ್ ಈಸ್ ಲೆಸ್ ದ್ಯಾನ್ -320. ಈ ಸೈಡ್ ಲೆಫ್ಟ್ ಸೈಡ್ ಬರುತ್ತೆ -320. ಆ ಥರ ಏನಾದರೂ ಇತ್ತು ಅಂತಂದರೆ ಬಾಲ್ ಡಾಟ್ ಬೌನ್ಸ್ ವೈ ಅಂತ ಮಾಡಿದ್ದೀವಿ. ನೆಕ್ಸ್ಟು ನಾವು ಇನ್ನೊಂದು ಇಲ್ಲಿ ಬಾಲ್ ಆಬ್ಜೆಕ್ಟಲ್ಲಿ ನಾವು ರೀಸೆಟ್ ಪೊಸಿಷನ್ನ ತೊಗೊತಿದ್ದೀವಿ. ಸೊ ಅದರಲ್ಲಿ ನಾವು ಸೆಲ್ಫ್ ಡಾಟ್ ಕೋಟು ಇದನ್ನು ಎಕ್ಸು 0,0 ಅಂತ ಇದೆ, ಅಂದರೆ ನಮಗೆ ಮಿಡಲಲ್ಲಿ ಇರುತ್ತೆ 0,0 ಬಾಲ್. ನೆಕ್ಸ್ಟು ಬೌನ್ಸ್ ಎಕ್ಸ್ ಅಂತ ಹಾಕಿದ್ದೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಇದರಲ್ಲಿ ನಾವು ಸ್ಕೋರ್ ಬೋರ್ಡ್ನ ಒಂದು ಫೈಲ್ನ ಕ್ರಿಯೇಟ್ ಮಾಡೋಣ ಅಂತೆ. ಸ್ಕೋರ್ ಬೋರ್ಡಲ್ಲಿ ನಾವು ಸ್ಕೋರ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕಲ್ಲ, ಸೊ ಅದಕ್ಕೆ ಆ ಥರ ಮಾಡ್ತಿದ್ದೀವಿ. ಫ್ರಮ್ ಟರ್ಟಲ್ ಇಂಪೋರ್ಟ್ ಟರ್ಟಲ್, ಇದು ಏನಕ್ಕೆ ಬಳಸ್ತಿದ್ದೀವಿ ಅಂತ ಗೊತ್ತು, ನಾನು ಭಾಳ ಕ್ಲಾಸಲ್ಲಿ ಹೇಳ್ಬಿಟ್ಟಿದ್ದೀನಿ ಇದನ್ನು. ನೆಕ್ಸ್ಟು ಕ್ಲಾಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಕ್ಲಾಸ್ ಸ್ಕೋರ್ ಬೋರ್ಡ್ ಅನ್ನೋದನ್ನು ನಾವು ಕ್ರಿಯೇಟ್ ಮಾಡ್ತಿದ್ದೀವಿ. ನೆಕ್ಸ್ಟು ಅದರಲ್ಲಿ ನಾವು ಏನಾದರೂ ಆಬ್ಜೆಕ್ಟ್ಸ್ನ ಡಿಫೈನ್ ಮಾಡಬೇಕು ಅಂತ ಅಂದರೆ ಅಫ್ಕೋರ್ಸ್ ನಾವು ಡಿಫೈನ್ ಇನಿಟ್ ಫಂಕ್ಷನ್ನ ಬಳಸ್ತಿದ್ದೀವಿ. ನೆಕ್ಸ್ಟು ಸೂಪರ್ ಡಾಟ್ ಇನಿಟ್ ಅಂತ ಹಾಕಿದ್ದೀವಿ. ನೆಕ್ಸ್ಟು ಕಲರ್ ಡಿಫೈನ್ ಮಾಡ್ಕೊತಿದ್ದೀವಿ. ಪೆನ್ನಪ್ ಅಂತ ಮಾಡ್ತಿದ್ದೀವಿ. ನಾನು ಹೇಳಿದ್ದೀನಿ ಪೆನ್ನಪ್ ಏನಕ್ಕೆ ಬಳಸ್ತಿದ್ದೀವಿ ಅಂತ. ನೆಕ್ಸ್ಟು ಹೈಡ್ ಟರ್ಟಲ್ ಅಂತ ಮಾಡ್ತಿದ್ದೀವಿ, ಹೈಡ್ ಮಾಡ್ತಿದ್ದೀವಿ. ನೆಕ್ಸ್ಟು ಅದನ್ನು ಹೇಳ್ತಿದ್ದೀವಿ ಎಲ್ಲಿಗೆ ಹೋಗಬೇಕು ಅಂತ. ಎಲ್ಲಿಗೆ ಅಂತಂದರೆ 0,260 ವೈ ಆ್ಯಕ್ಸಿಸಲ್ಲಿ 260 ತನಕ ಹೋಗುತ್ತೆ. ಅದಾದಮೇಲೆ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ನಾವು ಸ್ಟಾರ್ಟಿಂಗು ಲೆಫ್ಟ್ ಸ್ಕೋರಲ್ಲಿ 0 ಇಟ್ಕೊಂಡಿರ್ತೀವಿ. ಸ್ಟಾರ್ಟಿಂಗ್ ಯಾವಾಗಲೂ 0 ಇರುತ್ತೆ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಸೊ ನೆಕ್ಸ್ಟು ಅದೇ ಥರ ಲೆಫ್ಟ್ ಸ್ಕೋರು ರೈಟ್ ಸ್ಕೋರು 0,0 ಅಂತ ಇಟ್ಟಿದ್ದೀವಿ. ನೆಕ್ಸ್ಟ್ ನಾವು ಅಪ್ಡೇಟ್ ಸ್ಕೋರ್ ಅಂತ ಮಾಡ್ತಿದ್ದೀವಿ. ನೆಕ್ಸ್ಟು ಡಿಫೈನ್ ಫಂಕ್ಷನ್ ಅಪ್ಡೇಟ್ ಸ್ಕೋರ್ನ ಡಿಫೈನ್ ಮಾಡ್ಕೊತಿದ್ದೀವಿ. ಫಸ್ಟಿಗೆ ನಾವು ಕ್ಲಿಯರ್ ಮಾಡಿರ್ತೀವಿ. ನೆಕ್ಸ್ಟು ಇದು ರೈಟ್ ಆಗುತ್ತೆ. ಏನು ರೈಟ್ ಆಗ್ತಿದೆ ಇಲ್ಲಿ? ಸೆಲ್ಫ್ ಡಾಟ್ ಎಲ್ ಸ್ಕೋರು ಮತ್ತು ಆರ್ ಸ್ಕೋರು ರೈಟ್ ಆಗ್ತಿದೆ. ಅಲೈನ್ ಅಂದರೆ ನಮಗೆ ಸೆಂಟರಲ್ಲಿ ಬರುತ್ತೆ. ಇವಾಗ ಸ್ಕೋರ್ ಬೋರ್ಡ್ ಯಾವಾಗಲೂ ಸೆಂಟರಲ್ಲಿ ಇರುತ್ತೆ. ಈ ಕಡೆ ಲೆಫ್ಟ್ ಸೈಡಿಗೆ ಲೆಫ್ಟ್ ಪ್ಯಾಡಲಿಂದ ಆಗ್ತಿರುತ್ತೆ, ಈ ಕಡೆ ರೈಟ್ ಸ್ಕೋರಿಂದು ಇದು ಆಗ್ತಿರುತ್ತೆ. ಫಾಂಟ್ ನಮಗೆ ಯಾವುದಾದ್ರೂ ತೊಗೋಬೋದು. ಇಲ್ಲಿ ನಾನು ಏರಿಯಲ್ ಅಂತ ಬಳಸ್ತಿದ್ದೀನಿ. ಸೈಜ್ ಬಂದುಬಿಟ್ಟು 24. ನೆಕ್ಸ್ಟು ನಾರ್ಮಲಿ ಕೊಟ್ಟಿದ್ದೀನಿ. ಇದೆಲ್ಲ ಸ್ಕೋರಿಂದು ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ನಾವು ಎಲ್ ಪಾಯಿಂಟು ಆರ್ ಪಾಯಿಂಟು. ನಮಗೆ ಸ್ಟಾರ್ಟಿಂಗಲ್ಲಿ ಏನಿತ್ತು 0 ಇತ್ತು. ಇವಾಗ ನಮಗೆ ಒಂದು ಸತ ಅದು ಏನಾದರೂ ಬಾಲ್ ಹೊರ್ಗಡೆ ಹೋಯ್ತು ಅಂತ ಅಂದರೆ ಅದಕ್ಕೆ 0 ಹಾಕಬೇಕು. ಮತ್ತು ಆಮೇಲೆ ಒಂದು ಸತ ಹಿಟ್ ಮಾಡ್ತು ಅಂತ ಅಂದರೆ ಸ್ಕೋರ್ 1 ಅಂತ ಆ ಥರ ಮಾಡಬೇಕಲ್ಲ, ಅದಕ್ಕೆ ಸೊ ಲೆಫ್ಟ್ ಪಾಯಿಂಟು ಮತ್ತು ರೈಟ್ ಪಾಯಿಂಟು ಅನ್ನೋದು 2 ಫಂಕ್ಷನ್ನ ಡಿಫೈನ್ ಮಾಡ್ಕೊತಿದ್ದೀವಿ. ಸೊ ಇದು ಕರೆಂಟ್ ಆಬ್ಜೆಕ್ಟ್ ಅಂತ ಹೇಳಿದ್ದೆ. ಸೆಲ್ಫ್ ಡಾಟ್ ಎಲ್ ಸ್ಕೋರ್ ನಮಗೆ ಸ್ಟಾರ್ಟಿಂಗ್ ಏನಿತ್ತು 0 ಇತ್ತು, ಮತ್ತು ಅದು ಹಿಟ್ ಆದಾಗ ನಮಗೆ 1 ಸ್ಕೋರ್ ಎಕ್ಸ್ಟ್ರಾ ಆಗ್ತಿದೆ. ನೆಕ್ಸ್ಟು ಅದೇ ಥರನೇ ಆರ್ ಪಾಯಿಂಟಿದ್ದು ಇನ್ಕ್ರೀಸ್ ಆಗ್ತಿದೆ. ಸೊ ನೆಕ್ಸ್ಟ್ ನಾವು ಇದನ್ನು ನಾವು ಮೇನ್